ನಿಮಗೆ ಗೊತ್ತಾ, ಈ ಬೆಟ್ಟದಲ್ಲಿ ಈಗಲೂ ಸಾಯುತ್ತಿರುವವರನ್ನ ಬದುಕಿಸೋ ಆಯುರ್ವೇದದಲ್ಲಿ ಬಳಸೋ ಬಹಳಷ್ಟು ಗಿಡಮೂಲಿಕೆಗಳು ಇವೆಯಂತೆ. ಇಲ್ಲಿರೋ ಒಂದು ಜಾಗದಲ್ಲಿ ಈಶ್ವರನ ಅಕ್ಕ ತಂಗಿಯರು ಅವನ ಮೂಲ ದೇವಸ್ಥಾನಕ್ಕೆ ಬರಲ್ಲ, ಬದಲಾಗಿ ಅವನನ್ನ ನೋಡಬೇಕು ಅಂದಾಗ ಈ 100 ಎಕರೆ ಜಾಗದಲ್ಲಿರುವ ಒಂದೇ ಬಂಡೆ ಕಲ್ಲಿನ ಮೇಲೆ ತಂಗಿಯರು ಸೇರ್ತಾರಂತೆ. ಯಾವುದು ಈ ಜಾಗ ತಿಳಿಯೋಣ ಬನ್ನಿ. ಇಲ್ಲಿ ತುಂಬಾ ಜನಗಳ ಪರಿಚಯ ಸಹ ಆಯ್ತು, ಅದನ್ನು ಸಹ ತೋರಿಸ್ತೀನಿ. ರಜಾ ಬಂದಾಗ ಮನೇಲಿ ಕೂತು ಫೋನ್ ನೋಡೋ ಬದಲು ಎಲ್ಲಾದ್ರೂ ಸ್ವಲ್ಪ ಟ್ರೆಕ್ ಮಾಡಿ ನಿಸರ್ಗದಲ್ಲಿ ಕಳೆದೋಗೋದು ಬೆಸ್ಟ್ ಅಂತ ನಂಗೆ ರಿಯಲೈಸ್ ಆಗಿದೆ. ನಾನು ನನ್ನ ಫ್ರೆಂಡ್ಸ್ ಅದಕ್ಕೆ ಅಂತಾನೆ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿರುವಂತಹ ಸಿದ್ದರ ಬೆಟ್ಟಕ್ಕೆ ಹೋಗೋಣ ಅನ್ಕೊಂಡ್ವಿ. ಇದಕ್ಕೆ ಸಿದ್ದರ ಬೆಟ್ಟ ಅಂತ ಯಾಕೆ ಕರೀತಾರ ಗೊತ್ತಾ? ಬೆಟ್ಟ ಹತ್ತುತ್ತಾ ಯಾರಾದ್ರೂ ತಿಳಿಸೋರಿದ್ರೆ ಅವ್ರನ್ನ ಕೇಳಿ ನಾವು ತಿಳಿಯೋಣ. ದಾರಿಲಿ ಹೋಗ್ತಾನೆ ಒಂದು ಮಠ ಸಿಗುತ್ತೆ. ನಾವು ಇದೇ ಬೆಟ್ಟಕ್ ದಾರಿ ಅಂತ ಕನ್ಫ್ಯೂಸ್ ಆಗ್ಬಿಟ್ವಿ. ಆಕ್ಚುಲಿ ಟ್ರೆಕ್ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ನಾವ್ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋದ್ವಿ. ಆರ್ಗನೈಸರ್ ಮೇಡಮ್ಗೆ ಜಾಗ ಯಾವ್ದು ಅಂತ ಗೊತ್ತಿಲ್ಲ ಅಂತ ಎಲ್ಲರೂ ರೇಗ್ಸಕ್ ಶುರು ಮಾಡ್ಬಿಟ್ಟಿದ್ರು. ಫೋಟೋ ತೆಗ್ದಿದ್ದೀನಿ. ಇದು ರೋಡ್ ಚೆನ್ನಾಗಿತ್ತಲ್ಲ ಅಂತ ತಿರುಗುತ್ತೆ. ಇದು ಹೋಗಿರೋ ಚೇತನ್ ಅಲ್ಲಿಗೆನೆ. ಇಲ್ಲ ಇದು ಅನ್ಸುತ್ತೆ ಯಾವ್ದೋ ಮಠ ಅನ್ಸುತ್ತೆ. ಚೇತನ್ ಪಕ್ಕ ಈ ರೋಡ್ ಅಲ್ಲಿಗೆ ಬರ್ತೈತೆ ನೋಡಿ. ಗೇಟ್ ಕ್ಲೋಸ್ ಮಾಡ್ಬಿಟ್ಟಾರಲ್ಲ ಸಚಿನ್. ಚೇತನ್ ಮನೆಗೆ ಬಕ್ರ ಇವತ್ತು. ಏ ಅಂಕಲ್ ಕೇಳ್ತೀನಿ. ಅಲ್ಲ ಕಡೆ ಇಲ್ಲ ಬಿಟ್ಟು ಎಲ್ಲಿಗೆ ಹೋದ್ಯಾ? ಬೆಟ್ಟ ಇಲ್ಲದೆ. ಏ ಕೇಳೋಣ ಎಲ್ಲಿ ಹೋಗ್ಬೇಕು ಅಂತ. ಅಲ್ಲಿ ಅವ್ರ ಪಂಚಾಯತ್ ಸಿದ್ದರ ಬೆಟ್ಟ ಎಲ್ಲಣ್ಣ ಸ್ಟ್ರೈಟಾ? ಎಷ್ಟು ಕಿಲೋಮೀಟರ್? ಕಿಲೋಮೀಟರ್ ಎಲ್ಲ ಏನಿಲ್ಲ, ಎದುರುಗಡೆ ಅಲ್ಲೊಂದು ಹಸಿರು ಬೋರ್ಡ್ ಕಾಣುತ್ತೆ, ಅಲ್ಲೇನೆ ಸಿದ್ದರ ಬೆಟ್ಟಕ್ಕೆ ದಾರಿ ಇರೋದು. ಆಲ್ಮೋಸ್ಟ್ 5 ಗಂಟೆಗೆ ಬೆಂಗಳೂರಿಂದ ಹೊರಟ ನಾವು ರಸ್ತೆಲೆ ಸನ್ರೈಸ್ ನ ನೋಡಿದ್ವಿ. ಇದು ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಸಿದ್ದರ ಬೆಟ್ಟಕ್ಕೆ ಬಂದೇ ಬಿಟ್ವಿ. ಈ ಸಂಚಿಕೆಯಲ್ಲಿ ಟ್ರೆಕ್ ಅಷ್ಟೇ ಅಲ್ಲದೆ ಸಿದ್ದರ ಬೆಟ್ಟಕ್ಕೆ ಸಂಬಂಧಿಸಿದ ಬಹಳಷ್ಟು ಪುರಾಣದ ಕಥೆಗಳನ್ನ ತಿಳಿಯೋಣ. 6:30ಕ್ಕೆಲ್ಲ ನಾವು ಟ್ರೆಕ್ ಶುರು ಮಾಡಿದ್ವಿ. ಶೂಸ್ ಹಾಕದೆ ಬರಿಗಾಲಲ್ಲೇ ಬೆಟ್ಟ ಹತ್ತೋದು ಒಳ್ಳೇದು. ದೈವಿಕ ದೃಷ್ಟಿಯಿಂದ ಅಂತ ಒಂದ್ ಕಾರಣ ಆದ್ರೆ ಹೆಲ್ತ್ ವೈಸ್ ಸಹ ಒಳ್ಳೇದಿದು. ಸೇಫ್ಟಿಗೂ ಸಹ ಬರಿಗಾಲು ಬೆಟರ್, ಯಾಕಂದ್ರೆ ಇಲ್ಲಿರೋ ಕಲ್ಲು ಸ್ವಲ್ಪ ಜಾರುತ್ತೆ. ಇದು ಹೋಗಿ ಬರೋಕೆ ಅರೌಂಡ್ 5 to 8 ಕಿಲೋಮೀಟರ್ ಟ್ರೆಕ್ ಆಗ್ಬಹುದು. ನೀವ್ ಕೇಳ್ಬಹುದು ಎಲ್ಲಾ ಶಿವನ್ ದೇವಸ್ಥಾನ ಯಾಕೆ ಬೆಟ್ಟದ ಮೇಲೆ ಇರುತ್ತೆ ಅಂತ. ಆಕ್ಚುಲಿ ಹಂಗೇನಿಲ್ಲ. ಸಮ್ ಆಫ್ ದೆಮ್ ಬೆಟ್ಟದ ಮೇಲೆ ಇರುತ್ತೆ, ಕೆಲವು ಭೂಮಿಯ ಪ್ಲೇನ್ ಲ್ಯಾಂಡ್ ಮೇಲೂ ಸಹ ಇರುತ್ತೆ, ಇನ್ನು ಕೆಲವು ಭೂಮಿಯ ಒಳಗೂ ಸಹ ಇರುತ್ತಂತೆ. ಮೋಸ್ಟ್ ಆಫ್ ದ ಉದ್ಭವ ಲಿಂಗಗಳು ಗುಹೆಯಲ್ಲಿ ನಾವು ನೋಡಬಹುದು. ಇಲ್ಲಿರೋ ಸಿದ್ದೇಶ್ವರ ದೇವಸ್ಥಾನ ಸಹ ಗುಹೆಯಲ್ಲಿದೆ. ಪಾರ್ವತಿ ಪರ್ವತಗಳ ರಾಜ, ಹಿಮವಂತನ ಮಗಳು, ಆದ್ರಿಂದ ಶಿವನಿಗೆ ಬೆಟ್ಟದ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ನಮ್ಮ ಪೂರ್ವಜರು ನಮ್ಗೆ ಸಂಸಾರದಿಂದ ದೂರ ಇದ್ದು ಸೆಲ್ಫ್ ರಿಯಲೈಸೇಷನ್ ಆಗ್ಲಿ ಅಂತ ಜಗತ್ತಲ್ಲಿ ಎಲ್ಲಾ ಶೂನ್ಯ, ಕೊನೆಯಲ್ಲಿ ನಮ್ಮೊಂದಿಗೆ ನಾವೇ ಇರೋದು ಅಂತ ತಿಳಿಸೋದಕ್ಕೆ ಬೆಟ್ಟದ ಮೇಲೆ ದೇವಸ್ಥಾನಗಳನ್ನ ನಿರ್ಮಿಸ್ತಿದ್ರು ಅನ್ಸುತ್ತೆ. ಹತ್ತೋವಾಗ ನಾವು ನಮ್ಮನ್ನ ತಿಳ್ಕೊಂಡು ಜೀವನದಲ್ಲಿ ನಮಗೆ ರಿಯಲ್ ಆಗಿ ಏನ್ ಮುಖ್ಯ ಅಂತ ಈ ಟ್ರೆಕ್ ಗಳು ತಿಳಿಸ್ಕೊಡ್ತವೆ. ಟ್ರೆಕ್ ಮಾಡ್ತಾ ಮಾಡ್ತಾ ನಮ್ಗೆ ಇಲ್ಲೊಬ್ಬ ಸ್ಥಳೀಯರು ಸಿಕ್ಕಿ ಸಿದ್ದರ ಬೆಟ್ಟದ ಕತೆ ಮತ್ತೆ ವೈಶಿಷ್ಟ್ಯನ ತಿಳಿಸಿದ್ರು. ಅವ್ರು ಏನ್ ಹೇಳಿದ್ರು ಅಂತ ಕೇಳೋಣ ಬನ್ನಿ. ಸಿದ್ದಪ್ಪ ದೇವರಿದ್ದಾನೆ, ಒಂದು ಗಂಗಮ್ಮ ಇದೆ, ಅದರಲ್ಲಿ ನೀರು ಹಾಕ್ಸ್ಕೋಬೇಕು. ಆಮೇಲೆ ಅದ್ರ ಪಕ್ಕದಲ್ಲಿ ಒಂದು ಗುಹೆ ಐತೆ. ಆ ಗುಹೆ ಒಳಗೆ ಹೋದ್ರೆ ಹಿಂದಿನವ್ರು ಹೇಳ್ತಾರೆ, ನಮಗೂ ಗೊತ್ತಿಲ್ಲ. ಅಲ್ಲೇನೋ ಒಳಗಡೆ ಋಷಿಗಳು ತಪಸ್ಸು ಮಾಡ್ತಾರೆ, ಆಮೇಲೆ ತೋಟ ಎಲ್ಲ ಇದೆ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಕಾಕಾಸುರನ ವಧೆ ಆಯ್ತಂತೆ, ಅದಕ್ಕೆ ಕಾಯಿಗಳು ಕಡಿಮೆ, ಕಾಯಿಗಳಿಲ್ಲ ಇಲ್ಲಿ. ಈ ಸಂಜೀವಿನಿ ಪರ್ವತ ತರುವಾಗ ಇಲ್ಲೊಂದು ಪೀಸ್ ಉದುರಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇದು ಇದರಲ್ಲಿ ಇರ್ತಕ್ಕಂಥ ಗಿಡಮೂಲಿಕೆಗಳೆಲ್ಲ ಒಂದೊಂದ್ ತರ ಔಷಧಿ. ಬೇರೆ ಗಾಡಿಗಳು ವೆಹಿಕಲ್ ಬರೋದಕ್ಕೆ ಎಲ್ಲೂ ಜಾಗ ಇಲ್ಲ. ಇಲ್ಲ ಇಲ್ಲ ಎಲ್ಲೂ ಇಲ್ಲ, ಎಲ್ಲೂ ಜಾಗ ಮಾಡಿಲ್ಲ. ಹಿಂದ್ಗಡೆಯಿಂದಲೂ ಹತ್ತುತ್ತಾರೆ. ಹಿಂದ್ಗಡೆ ಒಂದು ಊರಿದೆ, ಅಲ್ಲಿಂದ ಆ ಕಡೆ ಹಂಗೆ ಹತ್ತುತ್ತಾರೆ. ಅಂದ್ರೆ ಈ ತರ ಮೆಟ್ಲೇನಿಲ್ಲ, ಹಿಂಗೆ ಈ ಕಲ್ಲುಗಳ ಮೇಲೆ ಹತ್ಕೊಂಡು ಹೋಗ್ತಾರೆ. ಕೇಳಿದ್ರಲ್ಲ, ಹನುಮಂತ ಸಂಜೀವಿನಿ ಬೆಟ್ಟ ಹೊತ್ಕೊಂಡು ಬರುವಾಗ ಅದ್ರಲ್ಲಿ ಒಂದ್ ಭಾಗ ಈ ಬೆಟ್ಟದ ಮೇಲೆ ಬಿತ್ತಂತೆ. ಆದ್ದರಿಂದ ಇಲ್ಲಿ ಔಷಧೀಯ ಗಿಡಮೂಲಿಕೆಗಳು ಸಿಗ್ತವೆ. ಆಕ್ಚುಲಿ ಹನುಮಂತ ಸಂಜೀವಿನಿನ ಯಾರಿಗಾಗಿ ಎಲ್ಲಿಂದ ಎಲ್ಲಿಗೆ ಎತ್ಕೊಂಡ್ ಬಂದ ಅಂತ ಗೊತ್ತಾ ನಿಮ್ಗೆ? ಈ ಕತೆ ಕೇಳಿ. ರಾಮಾಯಣದ ಪ್ರಕಾರ ರಾಮರಾವಣರ ಯುದ್ಧ ನಡೆಯುತ್ತಿದ್ದ ಅಂತಿಮ ಸಮಯದಲ್ಲಿ ರಾವಣ ಲಕ್ಷ್ಮಣನ ಮೇಲೆ ತನ್ನ ಈಟಿ ಅಂದ್ರೆ ಸ್ಪಿಯರ್ ಇಂದ ದಾಳಿ ಮಾಡಿದ. ತಮ್ಮನನ್ನ ರಕ್ಷಣೆ ಮಾಡಲು ರಾಮ ಓಡಿ ಬರುವಷ್ಟರಲ್ಲಿ ದುರಾದೃಷ್ಟದಿಂದ ಲಕ್ಷ್ಮಣನನ್ನು ಅದು ಚುಚ್ಚಿ ಲಕ್ಷ್ಮಣ ಕೆಳಗೆ ಬಿದ್ದು
ಹೋದ. ಪ್ರಜ್ಞಾಹೀನನಾದ ಲಕ್ಷ್ಮಣ ಇನ್ನು ಉಸಿರಾಡುತ್ತಿದ್ದ. ಆದರೆ ಗಾಯವು ಅವನನ್ನ ಸಾವಿನ ಅಂಚಿಗೆ ತಂದಿತ್ತು. ದುಃಖಿತನಾದ ರಾಮನು ತನ್ನ ಸಹೋದರನ ಜೀವವನ್ನು ಉಳಿಸಲು ವಾನರ ವೈದ್ಯನಾದ ಸುಸೇನನನ್ನು ಕೇಳ್ತಾನೆ. ಲಕ್ಷ್ಮಣನನ್ನು ಪರೀಕ್ಷಿಸಿದ ಸುಸೇನ ಗಂಧಮದನ ಪರ್ವತದಲ್ಲಿರುವ ವಿಶಾಲಕರಣಿ ಅಥವಾ ಸಂಜೀವನಿ ಎಂಬ ಗಿಡಮೂಲಿಕೆಯಿಂದ ಅವನನ್ನ ಉಳಿಸಬಹುದು ಮತ್ತು ಸೂರ್ಯೋದಯಕ್ಕೆ ಮುನ್ನವೇ ಅದನ್ನ ತಂದರೆ ಲಕ್ಷ್ಮಣ ಬದುಕುವನು ಎಂದನು. ಆದರೆ ಲಂಕೆಯಿಂದ ಉತ್ತರ ಭಾರತದಲ್ಲಿರುವ ಗಂಧಮದನ ತಲುಪಲು ಬಹಳ ಕಾಲ ಹಿಡಿಯುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅಲ್ಲಿಂದ ಮೂಲಿಕೆಯನ್ನ ತರುವುದು ಅಸಾಧ್ಯದ ಕೆಲಸ ಅಂತ ಯೋಚಿಸಿ ರಾಮ ಮತ್ತು ಇಡೀ ಸೈನ್ಯ ಲಕ್ಷ್ಮಣನ ಜೀವನದ ಬಗ್ಗೆ ಭರವಸೆಯನ್ನ ಕಳೆದುಕೊಂಡ್ರು. ಆಗ ಸಹಾಯಕ್ಕೆ ಬಂದವನೇ ಪವನಪುತ್ರ ಹನುಮಂತ. ತಾನು ಸೂರ್ಯೋದಯಕ್ಕೆ ಮುನ್ನವೇ ಆ ಗಿಡಮೂಲಿಕೆಯನ್ನ ತರುವುದಾಗಿ ಹೇಳಿದ. ಗಂಧಮದನದ ಶಿಖರದಲ್ಲಿ ಹರಿಯುವ ನದಿಯ ಬದಿಯಲ್ಲಿ ಬೆಳೆಯುವ ನೀಲಿ ಹೂಗಳುಳ್ಳ ಚಿನ್ನದ ಬಳ್ಳಿ ಇರುವ ಗಿಡವೇ ಸಂಜೀವನಿ ಅಂತ ಸುಸೇನ ಹನುಮಂತನಿಗೆ ಹೇಳ್ತಾನೆ. ರಾಮನ ಆಶೀರ್ವಾದ ಪಡೆದ ಹನುಮಂತ ತನ್ನ ಗಾತ್ರವನ್ನ ಹೆಚ್ಚಿಸಿ ಒಂದೇ ನೆಗೆತದಲ್ಲಿ ಆಕಾಶದ ಎತ್ತರಕ್ಕೆ ಹಾರಿದನು. ಆದರೆ ಇದನ್ನೆಲ್ಲ ನೋಡಿದ ರಾವಣ ಸುಮ್ಮನೆ ಇರ್ತಾನ. ಇದೇ ಒಳ್ಳೆಯ ಸಮಯ ಅಂದ್ಕೊಂಡು ಹನುಮಂತನನ್ನ ಸೋಲಿಸಲು ಕಾಲನೇಮಿಯನ್ನ ಕರೆಯುತ್ತಾನೆ. ಕಾಲನೇಮಿ 4 ತಲೆಗಳು, 8 ಕಣ್ಣುಗಳು ಮತ್ತು 8 ತೋಳಗಳನ್ನು ಹೊಂದಿರುವ ಭಯಭೀತ ದೈತ್ಯಾಕಾರದ ಮಾಂತ್ರಿಕನಾಗಿದ್ದ. ಹನುಮಂತನನ್ನು ಸೋಲಿಸಿದರೆ ತನ್ನ ರಾಜ್ಯದ ಅರ್ಧ ಭಾಗವನ್ನ ಕೊಡುವುದಾಗಿ ಭರವಸೆ ನೀಡಿದ. ಆದರೆ ಹನುಮಂತನನ್ನು ಸಾಯಿಸಲು ಹೋದರೆ ತಾನೇ ಸತ್ತು ಹೋಗುವೆನು ಎಂದು ಕಾಲನೇಮಿ ಹೇಳಿದಾಗ, ಚಿಂತಿಸಬೇಡ, ಗಂಧಮದನದಲ್ಲಿ ಒಂದು ಉಗ್ರ ಮೊಸಳೆ ಇದೆ, ಆ ನದಿಗೆ ಹನುಮಂತನನ್ನ ತಳ್ಳಿಬಿಡು ಎಂದು ರಾವಣ ಹೇಳುತ್ತಾನೆ. ಗಂಧಮದನಕ್ಕೆ ಮಾಯವಾದ ಕಾಲನೇಮಿ ತನ್ನನ್ನು ತಾನು ಸನ್ಯಾಸಿಯಾಗಿ ಪರಿವರ್ತಿಸಿ ಒಂದು ಆಶ್ರಮ ರಚಿಸಿ ಹನುಮಂತನ ಬರುವಿಕೆಗಾಗಿ ಕಾಯುತ್ತಿದ್ದ. ಹನುಮಂತ ಆಶ್ರಮಕ್ಕೆ ಬಂದು ತನ್ನ ಭೇಟಿಯ ಉದ್ದೇಶ ತಿಳಿಸಿದಾಗ ಸನ್ಯಾಸಿ ರೂಪದಲ್ಲಿದ್ದ ಕಾಲನೇಮಿ ನದಿಯಲ್ಲಿ ಸ್ನಾನ ಮಾಡಲು ತಿಳಿಸಿದನು. ಅವನ ಮಾತು ಕೇಳಿ ಹನುಮಂತ ನೀರಿಗಿಳಿದ ಕೂಡಲೇ ಮೊಸಳೆಯು ಆಕ್ರಮಣ ಮಾಡಲು ಬಂದಿತು. ಅದನ್ನು ಕಂಡ ಆಂಜನೇಯ ಅದನ್ನ ಹಿಡಿದು ದಡಕ್ಕೆ ಎಸೆದು ಬಿಡ್ತಾನೆ. ಅವನ ಆಶ್ಚರ್ಯಕ್ಕೆ ಒಬ್ಬ ಆಕಾಶ ನರ್ತಕಿ ಹೊರಹೊಮ್ಮುತ್ತಾಳೆ. ತಾನು ಇಂದ್ರನ ಶಾಪದಿಂದ ಮೊಸಳೆಯಾಗಿದ್ದು ನಿಮ್ಮ ಸ್ಪರ್ಶದಿಂದ ನನಗೆ ಮುಕ್ತಿ ಸಿಕ್ಕಿತು ಅಂತ ಹೇಳುತ್ತಾಳೆ. ಅಷ್ಟೇ ಅಲ್ಲದೆ ಕಾಲನೇಮಿಯ ನಿಜವಾದ ಗುರುತನ್ನ ಬಹಿರಂಗಪಡಿಸಿದಳು. ಇದನ್ನು ತಿಳಿದ ಕಾಲನೇಮಿ ಆಂಜನೇಯನ ಜೊತೆ ದ್ವಂದ್ವ ಯುದ್ಧಕ್ಕೆ ನಿಂತ. ಹನುಮಂತ ರಾಕ್ಷಸ ಕಾಲನೇಮಿಯನ್ನ ಆಕಾಶಕ್ಕೆ ಎಸೆದ. ಅವನು ಕೊನೆಗೆ ರಾವಣನ ಆಸ್ಥಾನದಲ್ಲಿ ಬಂದು ಸತ್ತನು. ಇದರಿಂದ ನಿರಾಸೆಯಾಗಿದ್ದ 3 ಲೋಕದ ಒಡೆಯ ರಾವಣ ತಕ್ಷಣ ಸೂರ್ಯನನ್ನ ಕರೆಸಿ ಅವನಿಗೆ ಬೇಗ ಉದಯಿಸಲು ಆಜ್ಞಾಪಿಸಿದ. ಸೂರ್ಯನು ಉದಯಿಸುತ್ತಿರುವುದನ್ನ ಕಂಡ ಹನುಮಂತ ಅವನ ರಥವನ್ನ ಹಿಡಿದು ತನ್ನ ಪರಿಸ್ಥಿತಿಯನ್ನ ವಿವರಿಸಿದ. ಸೂರ್ಯನಿಗೆ ಅವನ ಮೇಲೆ ಕರುಣೆ ಬಂದರೂ ರಾವಣನ ಮಾತನ್ನು ತಾನು ಮೀರಲಾಗುವುದಿಲ್ಲ ಅಂತ ಹೇಳ್ತಾನೆ. ಚುರುಕು ಬುದ್ಧಿಯವನಾಗಿದ್ದ ಹನುಮಂತ, ಹೋಗಲಿ ಬಿಡು ಸೂರ್ಯ, ನಿನಗೊಂದು ರಹಸ್ಯ ಹೇಳ್ತೀನಿ ಅಂತ ಅವನನ್ನ ಬಿಗಿಯಾಗಿ ಅಪ್ಪಿಕೊಂಡು ತನ್ನ ಗಾತ್ರವನ್ನ ಹೆಚ್ಚಿಸಿ ತನ್ನ ತೋಳುಗಳಲ್ಲಿ ಹಿಡಿದುಕೊಂಡನು. ಗಿಡಮೂಲಿಕೆಯನ್ನ ಹುಡುಕಲು ಮುಂದುವರಿಸುತ್ತಾನೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಗಿಡಮೂಲಿಕೆ ಸಿಗಲಿಲ್ಲದ ಕಾರಣ ಇಡೀ ಬೆಟ್ಟವನ್ನೇ ಎತ್ತಿಕೊಂಡು ಹೊರಡುತ್ತಾನೆ. ಅವನು ತಲುಪಿದ ನಂತರ ಸುಸೇನ ಸ್ವತಃ ಹೋಗಿ ಪರ್ವತದಿಂದ ಬೇಕಾದ ಸಸ್ಯಗಳನ್ನ ಸಂಗ್ರಹಿಸಿದನು. ಔಷಧಿ ತಯಾರಿಸಿ ಲಕ್ಷ್ಮಣನಿಗೆ ಕೊಟ್ಟ ನಂತರ ಅವನು ಎಚ್ಚರಗೊಂಡನು. ಸೂರ್ಯನನ್ನ ಬಿಡುಗಡೆ ಮಾಡಿ ಹನುಮಂತ ಗಂಧಮದನ ಪರ್ವತವನ್ನ ತನ್ನ ಪೂರ್ವ ಸ್ಥಳಕ್ಕೆ ಪುನಃ ಸ್ಥಾಪಿಸಲು ಹೋಗುವಾಗ ಆ ಬೆಟ್ಟದ ಒಂದು ಭಾಗ ಈ ಸಿದ್ಧರ ಬೆಟ್ಟದ ಮೇಲೆ ಬಿದ್ದು ಅದರ ಪ್ರಭಾವದಿಂದ ಇಲ್ಲಿ ಔಷಧೀಯ ಗಿಡಮೂಲಿಕೆಗಳು ಬೆಳೆಯುತ್ತವಂತೆ. ಎಕ್ಸೈಟ್ಮೆಂಟ್ ಅಲ್ಲಿ ಟ್ರೆಕ್ ಮಾಡ್ತಾ ಮಾಡ್ತಾ ನಮ್ಮಿಬ್ರು ಪುಟಾಣಿಗಳು ನಮ್ ಜೊತೆ ನಡ್ಕೊಂಡೆ ಬೆಟ್ಟ ಹತ್ಬಿಟ್ರು. ಸುತ್ತ ಇರೋ ಹಸಿರು ನಿಸರ್ಗನ ನೋಡ್ತಾ ಸಮುದ್ರ ಮಟ್ಟಕ್ಕಿಂತ ಸುಮಾರು 2400 ಅಡಿ ಎತ್ತರ ಇರುವಂತಹ ಈ ಬೆಟ್ಟವನ್ನ ನಾವು ಹತ್ತಿದ್ವಿ. ಈಗ ದೇವಾಲಯಕ್ಕೆ ಹೊರಡ್ತಾ ಇದೀವಿ. ಈ ದೇವಸ್ಥಾನದಲ್ಲಿ ಸಾಕ್ಷಾತ್ ಈಶ್ವರನೇ ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾನೆ. ಉದ್ಭವ ಲಿಂಗದ ಪಕ್ಕದಲ್ಲಿ 5 ಅಡಿ ಆಳದ ಕಲ್ಯಾಣಿ ಇದೆ. ಎಂತಹ ಮೈಕೈ ನೋವಿದ್ದರೂ ಇಲ್ಲಿನ ತಣ್ಣನೆ ನೀರಿಗೆ ಕಡಿಮೆಯಾಗುತ್ತಂತೆ. ವರ್ಷವಿಡೀ ಬರಗಾಲ ಇದ್ದರೂ ಸಹ ತುಂಬಿರೋ ಈ ಕೊಳಕ್ಕೆ ಎಲ್ಲಿಂದ ನೀರು ಬರುತ್ತೆ ಅನ್ನೋದೇ ಕುತೂಹಲ. ನಾವು ಸಹ ದೇವರ ದರ್ಶನ ಪಡೆಯೋದಕ್ಕಿಂತ ಮುಂಚೆ ಇಲ್ಲಿರೋ ಕಲ್ಯಾಣಿಯ ನೀರಲ್ಲಿ ಸ್ನಾನನ ಮಾಡಿದ್ವಿ. ತಣ್ಣನೆ ನೀರು ಎಷ್ಟು ಕೊರೆಯುತ್ತಿದ್ದರೂ ಏನೋ ಒಂಥರ ಆನಂದ ಆಗ್ತಿತ್ತು. ಮಡಿ ಸ್ನಾನವನ್ನ ಮುಗಿಸಿ ನಾವೆಲ್ಲ ದೇವರ ದರ್ಶನಕ್ಕೆ ಕ್ಯೂ ನಲ್ಲಿ ನಿಂತ್ಕೊಂಡ್ವಿ. ಗುಹೆಯ ಒಳಗಿನಿಂದ ಇನ್ನೊಂದು ಸಂಧಿಯಲ್ಲಿ ಹೋದ್ರೆ ಮರುಳ ಸಿದ್ಧರು ತಪಸ್ಸು ಮಾಡಿದಂತ ಜಾಗ ಸಹ ಸಿಗುತ್ತೆ. ಅದನ್ನ ಆಮೇಲೆ ನೋಡೋಣ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ
ರಮಣ ನಿನಗೆ ದೇವರ ದರ್ಶನ ಮುಗಿಸಿ ಗುಹೆ ಒಳಗಡೆ ಹೋದ್ರೆ ಅಲ್ಲೊಂದು ಪೀಸ್ಫುಲ್ ಆಗಿರುವಂತ ಜಾಗ ಸಿಗುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕ್ತಿ ಅಂತ ಹೇಳ್ತಾರೆ. ಈ ಬೆಟ್ಟದಲ್ಲಿ ಹಲವಾರು ಗುರುಗಳು ಸಿದ್ಧರು ತಪಸ್ಸು ಮಾಡಿ ಹೋಗಿದ್ದಾರಂತೆ. ಇದೇ ಜಾಗದಲ್ಲಿ ಮರುಳಸಿದ್ದೇಶ್ವರರು ತಪಸ್ಸು ಮಾಡಿದರಂತೆ. ಬೆಟ್ಟದ ಮೇಲೆ ಅದರಲ್ಲೂ ಗುಹೆ ಒಳಗಡೆ ಇರುವಂತ ಈ ಜಾಗದಲ್ಲಿ ಏಕಾಗ್ರತೆಗೆ ಮೋಸನೇ ಇರಲ್ಲ. ಈ ಬೆಟ್ಟವನ್ನ ಸಿದ್ಧರ ಬೆಟ್ಟ ಅನ್ನೋದಷ್ಟೇ ಅಲ್ಲದೆ ನವಕೋಟಿ ಸಿದ್ಧರ ಬೆಟ್ಟ ಅಂತಾನೂ ಹೇಳ್ತಾರಂತೆ. ಹಾಗೆ ಮುಂದೆ ಸಾಗುತ್ತಾ ಹೋದ್ರೆ ನಾವು ಸುವರ್ಣಮುಖಿ ನದಿಯ ಉಗಮ ಸ್ಥಾನವನ್ನ ನೋಡಬಹುದು. ಈ ನೀರು ಸಹ ಬಹಳ ಪರಿಶುದ್ಧವಾಗಿದೆ. ಗುಹೆಯ ಇನ್ನೊಂದು ಅಂಚಿನಿಂದ ಸುಮಾರು 15 ಅಡಿ ಕೆಳಗಡೆ ಇಳಿದ್ರೆ ನಾವು ದ್ರಾಕ್ಷಿ ತೋಟವನ್ನ ನೋಡಬಹುದು. ಇದು ಕಾಡು ದ್ರಾಕ್ಷಿ ಅಂತೆ. ಇವೆಲ್ಲ ನೋಡೋಕೆ ದ್ರಾಕ್ಷಿ ಬಳ್ಳಿಗಳ ತರ ಇಲ್ಲ, ದೊಡ್ಡ ದೊಡ್ಡ ಮರಗಳ ತರ ಇವೆ. ಹಾಗೆ ಇಲ್ಲಿ ಕಾಡು ನಿಂಬೆ ಸಹ ಸಿಗುತ್ತಂತೆ. ಕಾಡು ನಿಂಬೆಯ ಸುವಾಸನೆ ಮೂಗಿಗೆ ಗಾಢವಾಗಿ ಅಪ್ಪಳಿಸಿ. ಈ ಬಳ್ಳಿಗಳ ಗಾತ್ರ ನೋಡಿದ್ರೆ ಅವಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ ನಾವು ತಿಳಿಬಹುದು. ಅಷ್ಟೇ ಅಲ್ಲದೆ ನಾವು ಇವುಗಳ ಜೊತೆ ಕಾಡು ಮಾವನ್ನ ಸಹ ನೋಡಿದ್ವಿ. ಗುಹೆಯಿಂದ ಹೊರಬಂದು ದೇವಸ್ಥಾನದ ಆಪೋಸಿಟ್ ಸೈಡ್ ಅಲ್ಲಿ ಹೋದ್ರೆ ಬೆಟ್ಟದ ಪೀಕ್ ಗೆ ನಾವು ತಲುಪಬಹುದು. ದೇವಸ್ಥಾನದ ಪಕ್ಕದಲ್ಲೇ ಸಿಗೋ ತಟ್ಟೆ ಇಡ್ಲಿನ ತಿನ್ಕೊಂಡು ಪೀಕ್ ರೀಚ್ ಮಾಡೋಣ ಅಂತ ಅನ್ಕೊಂಡ್ವಿ. ಇನ್ನೊಂದು ವಿಶೇಷದ ಸಂಗತಿ ಅಂದ್ರೆ ಈ ಬೆಟ್ಟದ ಮೇಲೆ ಕುರಂಗರಾಯ ತನ್ನ ಆಳ್ವಿಕೆಯನ್ನ ನಡೆಸಿದ್ದ ಅಂತೆ. ಯಾರು ಈ ಕುರಂಗರಾಯ ಗೊತ್ತಾ ನಿಮ್ಗೆ? ಈ ಜಿಲ್ಲೆಯ ಇತಿಹಾಸದಲ್ಲಿ ನಾವ್ ಎಲ್ಲೂ ಕೂಡ ಕುರಂಗರಾಜನ ಪ್ರಸ್ತಾಪ ನೋಡೋದಕ್ಕಾಗಲ್ಲ. ಶಾಸನ ದಾಖಲೆ ಏನು ಲಭ್ಯವಿಲ್ಲ. ಆದರೆ ಅವನ ಬಗ್ಗೆ ಸಾಕಷ್ಟು ಜಾನಪದೀಯ ಮಾಹಿತಿ ಸಿಗುತ್ತೆ ನಮ್ಗೆ. ಇನ್ನೂ ವಿಶೇಷ ಏನಂದ್ರೆ ದಲಿತನೊಬ್ಬ ರಾಜನಾಗಿ ಮೆರೆದ ಕತೆ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಅಪರೂಪ. ಆದರೆ ಸಿದ್ಧರ ಬೆಟ್ಟದ ತಪ್ಪಲಿನಲ್ಲಿರುವ ಕುರಂ ಕೋಟೆಯ ಆಳ್ವಿಕೆಯನ್ನ ನಡೆಸಿದ್ದು ದಲಿತ ರಾಜ ಕುರಂಗರಾಜ ಅಂತೆ. ಒಂದು ಹಿಂದುಳಿದ ಸಮುದಾಯದ ಕುರಂಗ ಪ್ರಭುವೆ ಕುರಂ ಕೋಟೆಯ ಆಳ್ವಿಕೆಯನ್ನ ನಡೆಸಿದ ಎಂಬುದಕ್ಕೆ ದಾಖಲೆ ಸಿಗುವುದಿಲ್ಲ. ಆದರೆ 400 ವರ್ಷಗಳ ಹಿಂದೆ ಕುರಂಗ ಎಂಬಾತ ಕುರಂ ಕೋಟೆಯ ಸುತ್ತಮುತ್ತಲ ಗ್ರಾಮಗಳ ಆಳ್ವಿಕೆ ಮಾಡಿದ್ದ ಅಂತ ಐತಿಹ್ಯಕತೆ ಈ ಗ್ರಾಮಕ್ಕಿದೆ. ಹಂಗೆ ಆಟ ಆಡ್ತಾ ನಾವು ಕುರಂಗರಾಯನ ಕಥೆನ, ಅವನ ಕೋಟೆನ ಪೂರ್ತಿಯಾಗಿ ನೋಡೋಣ ಬನ್ನಿ. ಈ ಕೋಟೆಯ ಪಾಳೆಗಾರನಾಗಿ ಮಧುಗಿರಿಯ ಮುಮ್ಮಡಿ ಚಿಕ್ಕಪ್ಪ ಗೌಡ ಇವನನ್ನ ನೇಮಿಸಿದ ಅಂತ ನಂಬಿಕೆ ಇದೆ. ಆಕ್ಚುಲಿ ಜಾತ್ರೆ ನಡೆಯುತ್ತಂತೆ 3 ವರ್ಷಕ್ಕೆ ಒಂದ್ಸತಿ. ಸಿದ್ದೇಶ್ವರ ಅವರ ತಂಗಿದಿರು ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ಹಲವಾರು ಊರುಗಳಿಗೆ ದೇವಿಗಳು ಇದ್ದಾರಂತೆ. ಅವರು ಯಾವಾಗ ಮಳೆ ಬರಲ್ಲ ಅಥವಾ 3-4 ವರ್ಷ ಆದಮೇಲೆ ದೇವಿಗಳಿಗೆ ತಮ್ಮ ತವ್ರ ಮನೆಗೆ ಬರಬೇಕು ಅನ್ನಿಸಿದಾಗ ಜನಗಳಿಗೆ ಹೇಳಿ ಒಂದು ಜಾತ್ರೆನ ಮಾಡಿ ಇಷ್ಟು ಪ್ರದೇಶದಲ್ಲಿ ಜನ ಬಂದು ಸೇರಿ ಅಡುಗೆಗಳನ್ನ ಮಾಡ್ಕೊಂಡು ತಿಂತಾರಂತೆ. ಅಲ್ಲಿ ಆ ದೇವಸ್ಥಾನ ಇರೋ ಕಡೆ ಹೋಗಲ್ಲ, ಜನರು ಇಲ್ಲೇ ಬಂದು ಪೂಜೆ ಮಾಡಿ ಊಟ ಮಾಡಿ ತಿಂದ್ಬಿಟ್ಟು ಒಂದಿನ ಇದ್ದು ಹೋಗ್ತಾರಂತೆ. ಅಷ್ಟೇ ಅಲ್ಲದೆ ಸಿದ್ಧರ ಬೆಟ್ಟದ ಮೇಲಿನ ಅಳಿದುಳಿದಿರುವ ಕೋಟೆಯಲ್ಲಿ ಸಾಕಷ್ಟು ಮಾಹಿತಿ ಈಗಲೂ ಲಭ್ಯವಿದೆ. ಸಿದ್ದೇಶ್ವರ ಸ್ವಾಮೀಜಿ ಎಂಬುವವರು ಕುರಂಗನ ಆಸ್ಥಾನದ ಗುರುಗಳಾಗಿದ್ದರು. ಸುವರ್ಣಗಿಂಡಿ ಎಂಬ ಗುಹೆಯಲ್ಲಿರುವ ಸಣ್ಣ ಬಾವಿಯ ಪಕ್ಕವೇ ಗುರುಗಳ ಪೀಠವಿದೆ. ಈ ಗುರುಗಳು ಇಲ್ಲೇ ಲಿಂಗೈಕ್ಯರಾದರು ಅಂತ ನಂಬಿಕೆ ಸಹ ಇದ್ದು ಇಲ್ಲಿ ಈಗಲೂ ಪೂಜೆ ಮಾಡ್ತಾರೆ. ಬೆಟ್ಟದ ಮೇಲಿರುವ ಅಲಸಂದೆ ಕೆರೆಯನ್ನ ಕುರಂಗರಾಜನೇ ಕಟ್ಟಿಸಿದ ಅಂತಾರೆ. ಇಲ್ಲಿ 2 ಅಕ್ಕ ತಂಗಿರ ದೊಣೆ ಅಂತ ಇದ್ದು ಅಲ್ಲಿ ಚರ್ಮದ ನಾಣ್ಯ ತಯಾರಿಸಲು ಚರ್ಮನ ನೆನೆ ಹಾಕ್ತಿದ್ರು ಅಂತ ಸಹ ಹೇಳಲಾಗುತ್ತೆ. ಬೆಟ್ಟದ ಮೇಲೆ ಹೋದಾಗ ನಮ್ಗೆ ತುಮಕೂರಿನವರೇ ಆದ ಈ 10th ಸ್ಟ್ಯಾಂಡರ್ಡ್ ಗ್ರೂಪ್ ಸಿಕ್ತು. ಅವ್ರೇನ್ ಹೇಳಿದ್ರು ಕೇಳೋಣ ಬನ್ನಿ. ಕಮಲದ ಹಾರ ಮಾಡ್ಕೊಟ್ಟಿದ್ದ ಹುಡುಗ ಗಂಗಾಧರನವ್ರ ಮಗ. ಇವರು ನಮ್ಮ ಫ್ರೆಂಡ್ಸ್ ಎಲ್ಲ ಶೋಭಾ, ಸುಮಾ, ಶಿವಕುಮಾರ್, ಯೋಗೇಶ್, ಗಂಗಾಧರ್. ಇವರು ನಮ್ಮ ಬ್ಯಾಚಿನ ಒಂದು 20 ಜನ ಹುಡುಗರಿದ್ದಾರೆ. ಇವರು ಎಲ್ಲ ಮಿಸ್ ಆಗಿದ್ದಾರೆ. ಇವತ್ತು 100 ಜನಕ್ಕೆ 15 ಜನ ಪಾಸ್ ಆಗ್ತಿದೆ. ಆ ತರ ಇರುತ್ತೆ. 190 ಜನ ಪಾಸ್ ಆಗ್ತಿದ್ದಾರೆ. ನಮ್ಮ ಸ್ಕೂಲಲ್ಲಿ 35 ಜನಕ್ಕೆ ಒಂದೇ ಪಾಸ್ ಆಗಿದೆ ಹುಡುಗಿ. ಅದಿವ ಟೀಚರ್ ಆಗಿದೆ. 1 ಇಯರ್ ಅಲ್ಲಿಗೆ ನಾವು ಕಟ್ ಪಾಸ್ ಮಾಡ್ಕೊಂಡಿದೀವಲ್ಲ. ಅಲ್ಲ ಅವಾಗ ಪಾಸ್ ಆಗಿದ್ ಮ್ಯಾಟರ್ ಅಲ್ಲ, ಇವಾಗ ಸಖತ್ತಾಗಿದ್ದೀರಾ ಅಲ್ವಾ ಲೈಫಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇವ್ರು ಹೇಳಿದಾಗೆ ಇಲ್ಲಿ ಆನೆ ಮತ್ತೆ ಕುದುರೆಗಳಿಗೆ ನೀರುಣಿಸುವ ಕಟ್ಟೆ ಸಹ ಇತ್ತು. ಶಿವಪುಷ್ಕರಣಿಯ ಬಾವಿ ಪಕ್ಕವೇ ಅರಮನೆ ಸಹ ಇದೆ. ಕುರಂಗರಾಯನ ಪ್ರೇಯಸಿ ವಾಸಿಸುತ್ತಿದ್ದ ಬೆಟ್ಟದ ಮೇಲಿನ ಅರಮನೆ ಜಾಗವನ್ನ ಸೂಳೆಕಲ್ಲು ಅಂತ ಜನ ಕರೀತಾರೆ. ಯೋಧ ಪಾತಪ್ಪ ಮಡಿದ ಪಾತಪ್ಪನ ಗುಂಡು, ಬಳೆಹಳ್ಳಿಯ ಕುಲುಮೆ ಗುಂಡು, ಮಾದಗಿತ್ತಿ ಮಡು ಅಷ್ಟೇ ಅಲ್ಲದೆ ತಪಸ್ವಿ ಮಂದಿರವಾದ ಗುರುಮನೆ ಮತ್ತೆ ಮೊಟ್ಟೆ ಆಕಾರದಲ್ಲಿರುವಂತಹ ಮೊಟ್ಟೆ ಬಾವಿ, ತ್ರಿಮೂರ್ತಿಗಳಿಗೆ ಇಷ್ಟವಾಗುವಂತಹ ಬಿಳಿದಾವರೆ ಬೆಳೆಯುವಂತಹ ತಂಗಿ ದೊಣೆ ಮತ್ತು ಅಕ್ಕನ ದೊಣೆ ಇಲ್ಲಿ ನಾವು ನೋಡಬಹುದು. ಇವೆಲ್ಲವುಗಳನ್ನ ನೋಡೋ ಅಷ್ಟರಲ್ಲಿ ನಮ್ಮ ಹೊಟ್ಟೆ ಸಹ ಹಸ್ದಿತ್ತು. ಹಂಗೆ ಬೆಟ್ಟ ಇಳಿತಾ ಸ್ವಲ್ಪ ಸ್ನಾಕ್ಸ್ ತಿಂದು ಬರುವಾಗ ಮಿಸ್ ಆಗಿದ್ದ ಮಠಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡ್ ಬರೋಣ ಅಂತ ಹೊರಟ್ವಿ. ಯಾವಾಗ ಹೋದ್ರೂ ಪ್ರಸಾದ ಇರುತ್ತೆ ಅಂತ ಅಲ್ಲಿನ ಸ್ಥಳೀಯರು ಹೇಳಿದ್ರು. ಆದ್ರೆ ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಅವತ್ತು ಒಂದು ಸಮಾರಂಭ ಇದ್ದಿದ್ ಕಾರಣ ಪ್ರಸಾದ ಬಹಳ ಲೇಟ್ ಅಂತ ಅವರು ಹೇಳಿದ್ರು. ನಾವು ಕಾದು ಅಲ್ಲೇ ಕುಳಿತುಕೊಂಡ್ವಿ. ನಾವ್ ಕಾಯೋದನ್ನ ನೋಡಿ ನಮ್ಮ ಹಸುವನ್ನ ತಿಳಿದುಕೊಂಡ ಅಲ್ಲಿನ ವಿದ್ಯಾರ್ಥಿಗಳು ನಮ್ಗೆ ದೇವರುಗಳ ತರ ನಿಜವಾಗ್ಲೂ ಊಟವನ್ನ ಬಡಿಸಿದ್ರು. ಊಟ ಮಾತ್ರ
ಬಹಳ ಅದ್ಭುತವಾಗಿತ್ತು. ಇಲ್ಲಿ ಊಟ ಬಡಿಸ್ತಿರುವವರು ವೇದ ಮತ್ತು ಶಾಸ್ತ್ರಗಳನ್ನ ಕಲಿಬೇಕು ಅಂತ ಮಠಕ್ಕೆ ಬಂದು ಸೇರ್ಕೊಂಡಿದ್ದಾರಂತೆ. ಅವರುಗಳ ಜೊತೆ ಸಹ ನಾವು ಮಾತಾಡಿದ್ವಿ. ಇಲ್ಲಿದ್ದ ಚಿತ್ರಾನ್ನ ಮತ್ತೆ ಅನ್ನ ಸಾಂಬಾರ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು. ನಾನಂತೂ ಅನ್ನ ಸಾಂಬಾರ್ನ 2 ಸತಿ ಹಾಕಿಸ್ಕೊಂಡ್ ತಿಂದೆ. ಅನ್ನದಾತು ಸುಖೀ ಭವ ಅಂತಾರಲ್ಲ, ಹಾಗೆ ಈ ವಿದ್ಯಾರ್ಥಿಗಳು ಸಹ ಸಿದ್ದೇಶ್ವರರ ತರ ಮುಂದೊಂದು ದಿನ ದೊಡ್ಡ ಗುರುಗಳಾಗಿ ಸಾಮಾನ್ಯ ಜನರಿಗೆ ಜ್ಞಾನದ ಮಾರ್ಗವನ್ನ ಕಲಿಸಲಿ ಅಂತ ಆ ಶಿವನನ್ನ ನಾನು ಪ್ರಾರ್ಥಿಸುತ್ತೇನೆ. ಇದಾಗಿತ್ತು ಇಂದಿನ ಸಂಚಿಕೆ. ಮತ್ತೆ ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣಾಸ್ ಬೈ ಸಚಿನ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.